ಹಾಯ್ ವಿವರ್ಸ್, ನಾವಿವತ್ತು ಇನ್ನೂ ಮುಕ್ತಿನಾಥ್ತಲ್ಲೇ ಇದ್ದೀವಿ. ಮುಕ್ತಿನಾಥ್ನಲ್ಲೇ ನೋಡಿ, ಮೇನ್ ಎಂಟ್ರೆನ್ಸ್ ಆಗಿ ಇನ್ನೂ ಬೆಳಕಿಲ್ಲ, ಸ್ವಲ್ಪ ನಿಮ್ಗೆ ಕತ್ಲಾಗೆ ಕಾಣಿಸ್ಬೋದು. ಪಕೋಡ ಅಲ್ಲ, ಪಕೋಡ ಅಂದರೆ ನಾವು ತಿನ್ನ ನೋಡಿ. ಟಿ ಆರ್ ಫ್ಯಾಮಿಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಇದು ನೋಡಿ. ಗಜ ಮತ್ತು ನಮ್ಮ ಕಾಳ ಎಲ್ಲರೂ ಹೇಗೆ ನಿಂತಿದ್ದಾರೆ ರೋಡಲ್ಲಿ. ನಮ್ಮದೇ ಒಂದು ಪ್ಲೇಸಲ್ಲಿ ನಿಲ್ಲಿಸೋದು, ರಿಟರ್ನ್ ಹೋಗ್ತಾ ಇದ್ವಲ್ಲ ಪೋಕ್ರಾಗೆ ಒಂದು ಪ್ಲೇಸಲ್ಲಿ ನಿಲ್ಲಿಸೋದು. ಏನು ಅಂಥದ್ದೇನಿದೆ ಅನ್ನೋದು ಏನಿಲ್ಲ. ಹೋಟ್ಲು ಚಿಕ್ಕದೆ, ಬಟ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲೇನು ಸ್ಪೆಷಲ್ ಅಂದರೆ ನೇಪಾಳದಲ್ಲಿ ಸಣ್ಣ ಸಣ್ಣ ಹೋಟ್ಲುಗಳು ನಿಮಗೆ ಆಲ್ಕೋಹಾಲ್ ಸಿಗುತ್ತೆ. ಕಿರಣ್ ಸಾರು ದುಡ್ಡು ಕೊಡೋದು ಕೊಟ್ಬಿಟ್ಟು ಅವರೇ ನಿಂತ್ಕೊಂಡು ಒರೆಸ್ತಾವ್ರೆ. ಹಾಯ್ ವಿವರ್ಸ್, ನಾವಿವತ್ತು ಇನ್ನೂ ಮುಕ್ತಿನಾಥ್ತಲ್ಲೇ ಇದ್ದೀವಿ. ಮುಕ್ತಿನಾಥ್ನಲ್ಲೇ ಸಂಜೆ ಮುಗೀತು. ಮುಗಿದ ಮೇಲೆ ಇನ್ನು ರಿಸ್ಕ್ ತೊಗೊಳೋದು ಬೇಡ, ಯಾಕಂದರೆ ನೆನ್ನೆ ನೋಡಿದ್ರಲ್ಲ ಸ್ಲೈಡಿಂಗ್ಸ್ ಜಾಸ್ತಿ, ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ರಿಸ್ಕ್ ತೊಗೊಂಡು ನೈಟಲ್ಲಿ ಮಧ್ಯೆ ಎಲ್ಲಾದರೂ ಲಾಕ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಇಲ್ಲೇ ಉಳ್ಕೊಳ್ಳೋಣ ಅಂತೆಲ್ಲ ಟೀಮೆಲ್ಲ ಪ್ಲ್ಯಾನ್ ಮಾಡಿದ್ವು. ನಮ್ಮ ರೂಮ್ ಟೂರ್ ನೋಡಿ ಹೇಗಿದೆ ಅಂತ. ಈ ವೈಬ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತಂದರೆ ಹಳೇ ಕಾಲದ ಅರಮನೆ ಫೀಲ್ ಬರೋ ಥರನೇ ಮಾಡಿದ್ದಾರೆ ಹೋಟ್ಲು. ಇನ್ನೇನು ಚೆಕ್ಔಟ್ ಆಗ್ತಿದ್ವು. ಆಲ್ರೆಡಿ ಕಿರಣ್ ಬ್ರೋ ಹೊಟ್ಟೋಗಿದ್ದಾರೆ, ನಾವು ಕಿರಣ್ ಬ್ರೋ ಒಟ್ಟಿಗೆ ಮಲಗಿದ್ವು. ನೋಡಿಯಮ್ಮ, ಆ ಗೋಲ್ಡನ್ ಪ್ಯಾಟ್ರನ್ನು, ಫ್ಲವರ್ಸು, ಆ ಕಲರ್ ಪ್ಯಾಟ್ರನ್ ನೋಡಿ ಹೇಗಿದೆ ಅಂತ. ರೆಡ್ಡು, ಕೆಳಗಡೆ ವುಡ್ಡು. ಈ ಹೊಸ ಮಾಡರ್ನ್ ಟೆಕ್ನಾಲಜಿಲೂ ಆದಷ್ಟು ಹಳೆ ಟೆಕ್ನಾಲಜಿ ಉಳಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಮತ್ತು ನಿಮಗೆ ಮೇನ್ ಲಾಬಿದು ನೆನ್ನೆ ವೀಡಿಯೋ ಮಾಡಿದ್ದೆ, ಈಗ ಒಂದು ಸತಿ ತೋರಿಸ್ಬಿಡ್ತೀನಿ. ಏನಾದರೂ ಮರ್ತಿದ್ದೀವ ಅಂತ ನೋಡ್ಕೊಳ್ಳೋಣ. ಏನು ಮರ್ತಿಲ್ಲ. ಕೀ ಹಾಕ್ಕೊಂಡು ಮೇನ್ ಎಂಟ್ರೆನ್ಸ್ ಲಾಬಿ ಇನ್ನೂ ಬೆಳಕಿಲ್ಲ, ಸ್ವಲ್ಪ ನಿಮ್ಗೆ ಕತ್ಲಾಗೆ ಕಾಣಿಸ್ಬೋದು. ಇದು ಬಂದು ರೆಸ್ಟೋರೆಂಟ್ವರೆಗೂ 90s ಐ ಥಿಂಕ್ ಕಿರಣ್ ಹೊರಟೋಗಿದ್ದಾರೆ ಈಚೆಗೆ ಅಂದ್ಕೊಂಡಿದ್ದೀನಿ. ಇಲ್ಲ, ಹೋಗ್ತಾಯಿದ್ದಾರೆ ನೋಡಿ. ಅಲ್ಲಿ ಹೋಟ್ಲ್ ಹೆಸರು ಹೋಟೆಲ್ ಪುರಾಂಗ್ ಅಂತ. ಮುಕ್ತಿನಾಥ ನೋಡಿ, ಇದೇ ದೇವಸ್ಥಾನ ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಬರೀ ಒಂದು 200 ಮೀಟ್ರ್ ಒಳಗಡೆ ದೇವಸ್ಥಾನ ಇದೆ. ರೂಮ್ ಅಂತೂ ತುಂಬ ಚೆನ್ನಾಗಿತ್ತು. ನಮಗಿದು ಇಂಡಿಯನ್ ಕರೆನ್ಸಿಲಿ 2000ಕ್ಕೆ ಸಿಕ್ತು. ಇದು ಅನ್ಸೀಸನ್ ಅಂತ. ಸೀಸನ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ವರ್ತಿದೆ. ಆರಾಮಾಗಿ ಕೊಡ್ಬೋದು ಇಬ್ಬರಿಗೆ. ಒಬ್ಬೊಬ್ರಿಗೆ 1000 ಬೀಳ್ತು. ನೆಕ್ಸ್ಟ್ ಏನಾದರೂ ಬಂದಾಗ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಸ್ನೋ ನೋಡ್ತಿದ್ದೀರಾ, ಇಲ್ಲೆಲ್ಲ ಸ್ನೋ ನೋಡಿ. ಇಲ್ಲಿ ಜನ 6 ಗಂಟೆ, ಈಗ 6 ಗಂಟೆಗೇ ಹಸುಗಳೊಟ್ಟಿಗೆ ಹೋಗ್ತಾ ಇದ್ದಾರೆ ಹುಲ್ಲು ಮೇಯಿಸ್ಕೊಂಡು ಬರೋದಕ್ಕೆ. ಹೇಗಿದೆ ಅಲ್ವಾ ಇವ್ರ ಜೀವನ ಎಲ್ಲ. ಕಿರಣ್ ಎಲ್ಲ ಕಾರ್ ರೆಡಿ ಮಾಡ್ಕೋತಾ ಇದ್ದಾರೆ. ಆಹಾ, ಸ್ನೋ ನೋಡಿ ಗಾಯ್ಸ್. ಇನ್ನೇನು ಇಲ್ಲಿ ಬಿಟ್ಟು ತಿರ್ಗಾ ಪೋಖ್ರಾನ್ಗೆ ಹೋಗ್ತೀವಿ. ಪೋಖ್ರಾನ್ ಇಲ್ಲಿಂದ ಒಂದು 140 ಕಿಲೋಮೀಟ್ರ್ ಏನೋ ಇದೆ. ಬಟ್ ಟೈಮಿಂಗ್ಸ್ ಬಂದು 5 to 6 hours ತೋರಿಸ್ತಿದೆ. ಅದು ಲ್ಯಾಂಡ್ ಸ್ಲೈಡಿಂಗ್ ಇಲ್ಲ ಅಂತಂದರೆ, ಲ್ಯಾಂಡ್ ಸ್ಲೈಡಿಂಗ್ ಆದರೆ ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿಲ್ಲ, ಬಟ್ ಸೇಫಾಗಿ ಹೋಗಿ ತಲುಪ್ತೀವಿ ನಿಧಾನಕ್ಕೆ. ಯಾಕಂದರೆ ಜಾಕಿ ಬಂದು ನಮ್ಮ ಕಿರಣ್ ಸಖತ್ತಾಗಿ ಓಡಿಸ್ತಾರೆ ಗಾಡಿನ, ಸೇಫಾಗಿ ಓಡಿಸ್ತಾರೆ. ಗಾಡಿ ನೋವು ತರಲಿಲ್ಲ.
ಏರಿಯಾ ಜಾಸ್ತಿ ಕರೆಂಟ್ ಆಗಿತ್ತು ನಾವು ಈ ಬೈಕಲ್ಲಿ ಈ ಕಡೆ ಎಳೆಯಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ? ಈ ಗಾಡಿ ಕಾರ ಕಡೆ ಎಳೆಯಲ್ಲ ಅಂತ ಏನು ಗ್ಯಾರಂಟಿ ಅವ್ರಿಗೆ? ಕೆಲವು ಎಕ್ಸ್ಪೀರಿಯನ್ಸ್ ಇರಲ್ಲ. ನಿನ್ನೆ ಎಷ್ಟು ನೀರಿರಲಿಲ್ಲ ಇದು. ಹಾಂ ಇವತ್ತು ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲ ಹಾಂ ಹಾಂ ಬದಲೇ ಆಗಿದೆ. ಎಷ್ಟು ಜನ ಮಕ್ಕಳು? ಗಂಡು ಮಕ್ಕಳಿದ್ದಾರೆ. ಏನವರು ಇವ್ರ ಶ್ರೀನಿವಾಸ ಅಂತ. ಏನಿಲ್ಲ ಅವ್ರು ಇನ್ಸ್ಪಿರೇಷನ್ ಖಂಡಿತ ಏನಾಗುತ್ತೆ ಹೆಮ್ಮೆ ಅಲ್ವಾ? ಅಲ್ಲ ನಮ್ಮ ಹೋಟ್ಲು ಟಿಫನ್ ನಿಲ್ಸಿದ್ದೀವಿ. ಹೈ ಆ್ಯಟಿಟ್ಯೂಡ್ ಇಲ್ಲಿ ಬಂದಿದ್ದರಿಂದ ಫುಲ್ಲು ಬೆಕ್ಕು ಬೆಕ್ಕು ನೋಡಿ ಬೆಕ್ಕು ನೋಡಿ ಬೆಕ್ಕು ನೋಡಿ ಇದು ಹೆಂಗೆ ಓಡ್ತೈತೆ. ಈಗ ಬರ ಚಪಾತಿ ಹೇಳ್ಬಿಡತ್ತಾ? ಇಲ್ಲ ಚಪಾತಿ ಹೇಳ್ಬಿಡ ಎಲ್ಲ ಲೇಟಲ್ಲಿ ಇದೊಂದೇ ಬೇಕಾಗಿದೆ. ಪ್ಲೇನ್ ಚಪಾತಿ पीस ಹೇಳಿ ಒಂದು 25 ತಿಂತಾರೆ. 20 पीस और करी करी क्या मिक्स कर हां मिक्स कर ಚೆನ್ನಾಗಿದೆ. टमाटर करी मिलेगा ಟೊಮೊಟೊ ಕರಿ ಪೊಟ್ಯಾಟೊ ಕರಿ ಇಲ್ಲಿ ಟೊಮೊಟೊನೇ ಕಾಣಿಸಲ್ಲ ಅಣ್ಣ. ಮಿಕ್ಸ್ಡ್ ವೆಜಿಟೇಬಲ್ ಮುಂಜಾನೆ ಅವ್ರಿಗೂ ಐಸಿ ಪ್ಲಸ್ ಆಗ್ಬಿಟ್ಟೈತೆ, ಐಸಿ ಪ್ಲಸ್ ಆಗ್ಬಿಟ್ಟೈತೆ. ಒಂಥರ ತಲೆ ಹಿಡ್ದಂಗೆ. ಆಮೇಲೆ ಅದು ಹೊಡೆಯೋದು ನೋಡಿ, ಏಟ ಹಾಕ್ದಿದಂಗೆ ಹೊಡಿಯೋದು, ಕಚ್ಚೋದು ಏಟ ಹಾಕ್ದಿದಂಗೆ ಕಚ್ಚೋದು. ಹೊಡಿಯೋದಕ್ಕೆ ಪಕೋಡ ಅಲ್ಲ, ಪಗೋಡ. ಪಕೋಡ ಅಂದ್ರೆ ನಾವು ತಿನ್ನೋದು, ಇದು ಪಗೋಡ. ಬುದ್ಧ ಸ್ತೂಪ. ಮನೆ ನೋಡಿದ್ರೆ ಆಮೇಲೆ ಎಲ್ಲ ನೋಡಿ ಮಣ್ಣಿನ ಪ್ಲಾಸ್ಟ್ರಿಂಗು, ಮಣ್ಣು ಕಲ್ಲು ಅಷ್ಟೇ. ಸಿಮೆಂಟ್ ಹಾಕಿದ್ರೆ ಈ ಕ್ಲೈಮೇಟ್ ತಡೆಯಲ್ಲ. ಜಾಲರಿನೇ ಹಾಕಲ್ಲ ನೋಡಿ, ಬರೀ ಗ್ಲಾಸ್ ಅಷ್ಟೇ. ಯಾಕಂದ್ರೆ ಜಾಲರಿ ಹೌದು, ಗೌರ್ಮೆಂಟ್ ಬಸ್ಗಳಂತೂ ನೋಡಲೇ ಇಲ್ಲ ಆವಾಗಲಿಂದ. ಅಪರೂಪಕ್ಕೆಲ್ಲೋ ಅಲ್ಲೊಂದು ಇಲ್ಲೊಂದು. ಹಾಂ ಅದೇ ತೋರ್ಸೋಕ್ಕಾಗಲಿಲ್ಲ. ಜನ್ಸಂದು ಎಷ್ಟು ಉಡಾಣಿ ಏರ್ಪಟ್ಟು ಅಂದರೆ ಏನು ಆ ಕಡೆಯಿಂದ ಈ ಕಡೆ ಒಂದು 50 ಅಡಿ ಇರ್ಬೋದೇನೋ, ಹಿಂಗೆ ಕಾಣಿಸ್ತೀನಿ.
ಮೈಸೂರಿಗೆ ಬರ್ತಲ್ಲ ಅದಕ್ಕಿಂತ ಚಿಕ್ಕ ಇದು. ಹಾಂ ನೋಡಿ ಚೆನ್ನಾಗಿದೆ. ಇನ್ನೊಂದಿಲ್ಲ ಯುರೋಪಿಯನ್ ಸ್ಟೈಲಲ್ಲಿ ಪ್ರಾಣಿಯಾಗಿ ಮಾಡವ್ರೆ. ಡೈಲಿ ಒಂದು ಫ್ಲೈಟ್ ಮಾತ್ರ ಬರುತ್ತೆ, ಅದು ಪೋಖ್ರಾನಿಂದ ಇಲ್ಲಿಗೆ ಅಷ್ಟೇ. ಕರೆಕ್ಟ್. ಇದು ಸ್ಮಾಲ್ ಆಪಲ್. प्लम है। वो प्लम है। ठीक है। ये प्लम है, ये एप्पल है, ये नाशपाती है। ये फ्रेश है। हाँ, खाली तो लिया है हमने। ठीक है सॉरी सर ठीक ಮುಂದೆ है। ಸಾಕಲ್ವಾ? ये क्या है? इधर अप्रिकॉट भी मिलेगा। हाँ, अप्रिकॉट अभी तो ಎಷ್ಟು ಗಿಡ್ಡಾಗಿದೆ ಅಂತಂದರೆ ಈ ನೇಚರ್ಗೆ ವೆದರ್ಗೆ ಒಕ್ಕೋಗ್ಬಿಟ್ಟಿದೆ ಇದು, ಅದಕ್ಕೆ ಗಿಡ್ಡ ಇದಾಗ್ತಿರೋದು. ಇಲ್ಲ ಹಸುಗಳು ಹೇಳೋದು ಕರ್ಕೊಳ್ಳಲ್ಲ ಅಂದರೆ ಇದು ನೇಚರ್ಗೆ ದುಡ್ಡು ಅದಕ್ಕೆ ನಡೆಯೋಕ್ಕಾಗಲ್ಲ. ಹೈಟು अंचार विलेज ये थोड़ी ಈ ನೀರನ್ನ ಹಂಗೆ ಕುಡ್ಕೋಬೋದು. ಹೆಂಗೆ ಇಳಿಸೋಣ ಇವ್ರ ಕಾರಣ ನೋಡಿ. ಗಜ ಮತ್ತು ನಮ್ಮ ಕಾಳ ಎಲ್ಲರೂ ಹೇಗೆ ನಿಂತಿದ್ದಾರೆ ರೋಡಲ್ಲಿ. ನಮ್ಮದೇ ರೋಡು, ನಮ್ಮದೇ ಊರು, ನಮ್ಮದೇ ಗಾಡಿ, ನಮ್ಮದೇ ಜಮಾನ, ನಮ್ಮದೇ ರಾಜ್ಯ. ನೋಡಿ ಒಂದು ಗಾಡಿನಾದ್ರೂ ಓಡಾಡ್ತಿದ್ಯಾ ಎಲ್ಲಾದರೂ? ನೋಡಿ ಟಿ ಆರ್ ಫ್ಯಾಮಿಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಇದು. ಏನು ಅನಿಸುತ್ತೆ ಫೀಲು? ಹೋಗಿ ಅದು ಬೆಟ್ಟದ ಮೇಲೊಂದು ಮನೆ ಮಾಡಿ ಅಂತ ಆ ಮೇಲೆ ಹೋಗಿ ಮನೆ ಮಾಡ್ಕೊಂಡು ಇದು ಮಾಡೋಣ ಅನ್ಸಲ್ವ? ಆ ನೇಚರ್ ನೋಡ್ರಿ, ಅದ್ರ ಮಧ್ಯೆ ಫಾಲ್ಸ್ಗಳು ನೋಡ್ರಿ. ಹೆಚ್ಚು ಕಮ್ಮಿ ಎಲ್ಲೇ ಕಣ್ಣಿಗೆ ಕಾಣಿಸ್ತಿರೋದು 3 ಫಾಲ್ಸ್ ಕಾಣಿಸ್ತಿದೆ. ಆ ಫಾಲ್ಸ್ದು ನೀರು ನೋಡಿ ಎಷ್ಟು ಮಿನರಲ್ಲಿಂದ ಕೂಡಿರುತ್ತೆ ವಾಟ್ರು ಅಂತಂದರೆ ಅದು. ನೋಡಿ ಇಲ್ಲಿ ಹೇಗೆ ಕರ್ಕೊಬರ್ತಿದೆ. ಅದು 3 ಫಾಲ್ಸು ಸೇರಿಕೊಂಡು ಒಟ್ಟಿಗೆ ಇಲ್ಲಿಗೆ ಬಂದು ಇಲ್ಲಿ ಸೇರಿ ಅದು ಹೋಗಿ ಇಲ್ಲಿ ಕಾಳಿ ರಿವರ್, ಇಲ್ಲಿ ಕಾಳಿ ರಿವರ್ಗೆ ಹೋಗಿ ಸೇರಿಕೊಳ್ಳುತ್ತೆ. ಕಾಳಿ ಮತ್ತು ಗಂಡಕಿ ಈಗ ಆಲ್ರೆಡಿ 2 ಸಂಗಮ ಆಗೋಗಿದೆ. ಇದು ಕಾಳಿ ಗಂಡಕಿ ಇದು ನೋಡಿ, ಇಲ್ಲಿ ಕಾಣಿಸ್ತಿದೆ. ಇಲ್ಲಿ ಎಷ್ಟು ಪ್ಯೂರ್ ಆಗಿದೆ ನೋಡಿ ನೀರು. ಹೋಗ್ತಾ ಹೋಗ್ತಾ ಗಲೀಜಾಗುತ್ತೆ. ಯಾಕೆ ಗಲೀಜು ಅಂತಂದರೆ ಅದು ಇರೇ ಮಣ್ಣೇ ಪೂರ್ತಿ, ಅದು ಕಪ್ಪು ಮಣ್ಣನ್ನು ಪೂರ್ತಿ ಕೊಚ್ಕೊಂಡು ಎಳ್ಕೊಬರ್ತಾ ಇದೆ. ಮಂಜಣ್ಣ, ಏ ಮಂಜಣ್ಣ ತಿರ್ಗಣ ಒಂದ್ಸತಿ ನೋಡಿ. ನಮ್ಮ ಮಂಜಣ್ಣ ನಮ್ಮ ಜೊತೆ ಯೂಟ್ಯೂಬ್ ಪಾರ್ಟ್ನರ್ ಇವರು. ಹೆಂಗೆ ಅನ್ನಿಸ್ತಾ ಇದೆಯಣ್ಣ? ಫುಲ್ ಮಾಡಂಗೆ ಹಿಂಗ ನಮ್ಗೆ ಇಲ್ಲಿ ನೋಡ್ಕೊಡಿ, ಈ ಕಡೆಯಿಂದ ಆ ಕಡೆಯಿಂದ ಬೇಡ, ನಂದ್ರಲ್ಲಿ ನೋಡ್ಕೊಡಿ. ಒಂದು 2-3 ತಿನ್ಬೇಕು ಕಲಿಸ್ತೀನಿ ನಮಗೆ. ನಮಗೆ ಸಮಾಧಾನ. ಆಮೇಲೆ ಕೇಳ್ತಾ ಇರೋದು ಒಂದು ಪ್ಲೇಸಲ್ಲಿ ನಿಲ್ಸೋದು, ರಿಟರ್ನ್ ಹೋಗ್ತಾ ಇದ್ವಲ್ಲ ಪೋಖ್ರಾನ್ಗೆ ಒಂದು ಪ್ಲೇಸಲ್ಲಿ ನಿಲ್ಸೋದು. ಏನು ಅಂಥದ್ದೇನಿದೆ ಅನ್ನೋದು ಏನಿಲ್ಲ. ಬ್ರಿಡ್ಜಿದೆಯಲ್ಲ ಮೇಲ್ಗಡೆ, ಈಗ ಇಲ್ಲಿ ಹತ್ತಿ ಆ ಬ್ರಿಡ್ಜಲ್ಲೊಂದು ರೌಂಡ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಬಂದಿದ್ದಾರೆ ನಾವು ನೇಚರ್ ಮಧ್ಯದಲ್ಲಿ ಸವಿಬೇಕಾದ್ರೆ ನೇಚರ್ನೇ. ನೋಡಿ ಅಲ್ಲಿ ಮಂಜಣ್ಣ ಬರ್ತಾ ಇದ್ದಾರೆ, ಆದರ್ಶಣ, ಚಂದ್ರಣ್ಣ, ಕಿರಣ್ ನಿಮ್ಮ ಮೇಲ್ಗಡೆ ಹತ್ತಾ ಇದ್ದಾರೆ ಆಲ್ರೆಡಿ. ನಾನು ನಿಮ್ಮ ಟಿ ಆರ್.
ರಭಸ ನೋಡಿ ನೀರ್ದು ಯಾವ ಫೋರ್ಸಲ್ಲಿ ಹರಿತಿದೆ. ನೋಡಿ ಬ್ರಿಡ್ಜ್ ಹೇಗಿದೆ. ಎಲ್ಲ ಜೋಶ್. Yes, sir. ತುಂಬ ಚೆನ್ನಾಗಿದೆ. ಅದಕ್ಕೆ ಈ ಲೊಕೇಶನ್ ಇದು ಆಡಲ್ಲ, ಅಲ್ಲೆಲ್ಲ ಆಡೋದು ಎಲ್ಲ ಬರೀ ಇಂಥದೆಯಾ? ಅವ್ರು ಬರೋಕೆ ಎದ್ಬಿಟ್ಟವ್ರೆ. ಪಂಚರ್ ಆಯ್ತು ಗಾಡಿ. ಬನ್ನಿ ಇಲ್ಲಿ ಹಾಟ್ ಸ್ಪ್ರಿಂಗ್ ಇದೆ. ಗಾಡಿ ಲಾಕ್ ಮಾಡಿದ್ರಾ? ನಾನೇನು ನಿಲ್ಸೋ ಜಾಗ ಎಲ್ಲ ಒಂಥರ ಡಿಫ್ರೆಂಟ್. ಅದೆಲ್ಲ ಕನ್ನಡಿಸಿದ್ರೆ ಇದು ಎಲ್ಲಿ ನೋಡಿದ್ರೆ ಆಡ್ಸ್ಬೇಕಲ್ಲ. ಎಲ್ಲ ಚಿನ್ನ ಅಂತಾರಲ್ಲ ಹಂಗೆ ಅಲ್ಲಿ ನೋಡಿ ಏನ್ ಮಾಡಿದ್ರು ಎಲ್ಲ ಕರೆಕ್ಟ್ ಆಗಿದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹಾಟ್ ಸ್ಪ್ರಿಂಗ್ ಇದೆ. ಬನ್ನಿ ಗಾಯ್ಸ್, ನಾವೀಗ ಹಾಟ್ ಸ್ಪ್ರಿಂಗ್ ನೋಡೋಕೆ ಹೋಗ್ತಾ ಇದ್ದೀವಿ. ಈ ಬ್ರಿಡ್ಜು ಕೆಳಗಡೆ ಇಳಿದ್ರೆ ಹಾಟ್ ಸ್ಪ್ರಿಂಗ್ ಕಾಣಿಸ್ತಿದೆ. ಇದು ಬೈ ಆಕ್ಸಿಡೆಂಟ್ ಆಗಿದ್ದು. ಇಲ್ಲಿ ಸುಮ್ಮನೆ ಬ್ರಿಡ್ಜ್ ನೋಡೋಣ ಅಂತ ಮಾತ್ರ ಇಳಿದಿದ್ದು ನಾವು. ಮೇಲೆ ಹತ್ತದ ಮೇಲೆ ನೋಡಿದ ತಕ್ಷಣ ಗೊತ್ತಾಯ್ತು ಇಲ್ಲಿ ಹಾಟ್ ಸ್ಪ್ರಿಂಗ್ ಇದೆ ಅಂತ. ಕೆಳಗಡೆ ಹಾಟ್ ಸ್ಪ್ರಿಂಗ್ ಸ್ನಾನ ಮಾಡ್ತಾ ಇದಾರೆ ನೋಡಿ, ಹಾಟ್ ಸ್ಪ್ರಿಂಗ್ ಅಂತ. ಏನ್ರಿ ಮೀಡಿಯಾ, ಎಲ್ಲೋಗಿದ್ರಿ ಇಷ್ಟು ದಿನ? ನೋಡಿ ಅಲ್ಲಿ ಪಾಪ ಮಕ್ಕಳು ಕೆಳಗಡೆ ಸ್ನಾನ ಮಾಡ್ತಿದ್ದಾರೆ. ಅದಕ್ಕೆ ಕೆಳಗಡೆ ಹೋಗೋದು ಬೇಡ ಅಂತ ತೀರ್ಮಾನ ತಗೊಂಡು ಅಲ್ಲಿ ಕಾಣಿಸ್ತಿದೆ ಹಾಟ್ ಸ್ಪ್ರಿಂಗು.
ರೆಗ್ಯುಲರ್ ಅಲ್ಲಿ ಆಡೋದು ಗಾಡಿ ನೆಕ್ಸ್ಟ್ ನೀವು ಎಕ್ಕೋಮ ಯಾಕೆ ಇಷ್ಟಪಟ್ಟಿಲ್ಲ ಅದರಲ್ಲಿ ಬದಲಿದೆ ಇದೇ ಮಕ್ಕಳ ಏನು 60,000 40,000 ತುಂಬ ಕಮ್ಮಿ. ಅದಾದಮೇಲೆ ಕೊಂಡ್ಕೋಬೇಕು 50 ಸಾವಿರ ಸರಾಸರಿ 50,000. ನೋಡಿ ಅಲ್ಲಿ ನೋಡಿ ಇದು ನೋಡಿ ಸರ್ ಅದು ಅದ್ರ ಹೆಸರೇನು ಸಾಲಿಗ್ರಾಮ. ಈ ಕಡೆ ಒಂದು ಆ ಕಡೆ ಅದೇ ವಿಷ್ಣು ಸಾಲಿಗ್ರಾಮ. ಸಾಲಿಗ್ರಾಮ ಸರ್ ಎಷ್ಟು ದೊಡ್ಡದು ಅದೇ ಕೊಡ್ತಿರೋದಣ್ಣ. ಅದು ವಿಷ್ಣು ಸಾಲಿಗ್ರಾಮ ಅಲ್ವಣ್ಣ? ಒಂದ್ಸಲ ಇದ್ರೆ ನಂಬಿಕೆಗಳಲ್ಲೇ ಮಜೆ ಇರೋದು. ಜಾಸ್ತಿ ತರ್ಕ ಮಾಡ್ಕೊಂಡು ಎಮೋಷನ್ ಕೂಡ ಮನುಷ್ಯನಿಗೆ ಇದೇ ಪೆವಿಲಿಯನ್ ಮತ್ತೆ ಅದೇ ರೂಮಿಗೆ ಬಂದಿದ್ದೀವಿ. ಮೊನ್ನೆ ಮಲಗಿದ ರೂಮೇ ಪ್ಯಾರಡೈಸ್ ಬೋಟಿಕ್ ಹೋಟೆಲ್. ಆದರ್ಶನ ನಮ್ಮನ್ನ ಸ್ವಾಗತ ಮಾಡ್ತಾ ಸೂಪರ್ ಆಗಿದೆ ಹೋಟೆಲ್. ಹೌದು, ಸ್ವಾಗತ ಮಾಡ್ತಾ ಇಲ್ಲೇ ನಿಂತಿದ್ದಾರೆ. ನಾವು ಒಳಗಡೆ ಹೋಗೋವರೆಗೂ ಹೋಗಲ್ಲ ಅಂತಿದ್ರು. ಯಾಕೆ ಅಲ್ಲಿ ಯಾಕಡೆ ನಮ್ದೀಗ ಇಸ್ ತರಫ್ ಈಗ ಮೊನ್ನೆ ಈ ಕಡೆ ರೂಮ್ ಕೊಟ್ಟಿದ್ರು. ಈಗ ಒಂದು ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇದೆ, ಅವ್ರದ್ದೇ ಅಪಾರ್ಟ್ಮೆಂಟ್ ಕೊಡ್ತಿದ್ದಾರಂತೆ. ಅಲ್ಲಿ ಫಿಲ್ ಆಗಿಬಿಟ್ಟಿದೆ. ಸೊ ಕ್ವಾಟ್ಲೆ ವಿತ್ ರಘು ವಿತ್ ಕ್ವಾಟ್ಲೆ ಅಂತೀರಿ, ಹೆಸರು ಚೇಂಜ್ ಮಾಡ್ಬಿಡ್ತೀರಿ. ಕ್ವಾಟ್ಲೆ ವಿತ್ ರಘು. ನಮ್ಮದು ಇಲಿ ಎತ್ಬಿಟ್ಟಿದೆ ಗಾಯ್ಸ್. ಇಲಿ ಎತ್ತಿ ದಾಂಧಲೆ ಮಾಡಾಕ್ಬಿಟ್ಟಿದೆ. ಜಾಸ್ತಿ ಆಗೋಗಿದೆ. ಯಾರಿಗೆ ಪೂರ್ತಿ ಇಲಿ ಎತ್ತಿ ಇನ್ನೂ ಮೇಲೆ ಕಣ ಇಲ್ಲಿ ಓಡಾಡಿದ್ಯಾ? ಒಳಗಡೆ ಓಡಾಡ್ಬಿಟ್ಟೈತೆ. ಅದು ಐಟಮ್ ಇಟ್ಟಿದ್ವಲ್ಲ ನಾನು, ದಿನಸಿ ಐಟಮು ಸ್ಮೆಲ್ಲಿಗೆ ಬಂದ್ಬಿಟ್ಟೈತೆ. ಟೊಮೊಟೊ ಎಲ್ಲ ಇಟ್ಟಿದ್ರೆ ಅದು ಆಸೆಯಿಂದ ಬಂತು. ಟೊಮೊಟೊನೇ ಎಸ್ಬಿಟ್ಟಿದೆ, ಸೇಬಿಗೆ ಬಂದ್ಬಿಟ್ಟೈತೆ. ಸೇಬು, ಮೆಣಸಿನ್ಕಾಯಿ. ಬಿಸಾಬಿಟ್ರದ ಹಾಂ ಎಲ್ಲ ಮೆಣಸಿಗೆಲ್ಲನೂ ಹಾಂ ನಡ್ರಿ ಮನೆಗೆ. ನೋಡಿ ವೆಲ್ಕಮ್ ಟು ನಮ್ಮದು ಕೆಂಪಿ ಅಲ್ಲೇ ನಿಂತಿದ್ದಾಳೆ. ಇಲ್ಲಿ ಓಡಾಡೈತೆ. ಬಟ್ ಕಾರ್ಗೇನೋ ಅಷ್ಟು ಕಾರ್ಗೊಂಡಲ್ಲ ಸ್ಟೇಟ್ ಮಾಡಿಲ್ಲ, ಹಿಂದ್ಗಡೆ ಕೂತ್ಬಿಟ್ಟೈತೆ ಹೋಗಿ. ಹೌದಾ? ಸದ್ಯ ನೋಡಿ ಹೊಸ್ತಿಗೆ ಅಪಾರ್ಟ್ಮೆಂಟೇ ಕೊಟ್ಟಿದ್ದಾರೆ. ಇಲ್ಲೊಂದು ಇದು ಒಂದು ಎರಡು ರೂಮು. ಇಡೀ ಮನೆನೇ ನಿಮ್ದು. ಮತ್ತೆ ಇಲ್ಲೇ ಇಲ್ಲೆಲ್ಲ ಮಲಗ್ಬೋದು. ಸಾಕು ಸಾಕು. ನಾವು ಈ ಕಡೆ ನೋಡಿ ಈ ರೂಮ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೇ ಬೆಡ್ ಇರಲಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಯಾಕಣ್ಣ ಏನಾಗುತ್ತೆ? 4 ಜನಕ್ಕೆ ಒಂದು ಬಾತ್ರೂಮ್ ಏನು ತೊಂದರೆ ಏನಿಲ್ಲ ಬಿಡಿ. ಅಂತ ಬಲವಂತ ಏನಿಲ್ಲ ಬಿಡೋಣ. ಬಾತ್ರೂಮ್ ಬೇದಿಗಿದ್ದೀನ. ಬಲವಂತ ಏನಿಲ್ಲ, ಬನ್ನಿ. ಗ್ಯಾಸ್ ಐತಲ್ಲಣ್ಣ, ಒಳ್ಳೆ ಗ್ಯಾಸ್ ಕೊಟ್ಟಿದ್ದಾರೆ, ಸ್ಟವ್ ಕೊಟ್ಟಿದ್ದಾರೆ. ಕಿಚನ್ನೇ ಸ್ಟಾರ್ಟ್ ಮಾಡ್ಬೋದು, ಕ್ವಾಟ್ಲೆ ಕಿಚನ್. ಫ್ರಿಡ್ಜು ಐತೆ, ಫ್ರಿಡ್ಜ್ ಆನ್ ಮಾಡ್ಕೊಬೋದು ಬೇಕಾರೆ. ಮಧ್ಯಾಹ್ನ ಅಡುಗೆ ಮಾಡ್ಬೇಕು ಬಂದಿರಲ್ಲ. ಇಲ್ಲ ಸರ್, ನಮಗೂ ಒಂದು ನೋಡಿ. 2 ರೂಮ್ಗೆ 8,000 3,000 ಆರ್ಡರ್ ಕೊಟ್ಟಿದ್ದು ಅಲ್ವಾ? ಇದನ್ನು ಕೊಟ್ಟು ಅದನ್ನು ಕೊಟ್ಟು 4,000 ರೂಪಾಯಿ. ಹೆಂಗೈತೆ ಸರ್? ಇಲ್ಲಿ ಮಧ್ಯಾಹ್ನದಿಂದ ಅಡುಗೆ ಮಾಡಕ್ಕೆ ನೋಡಿ ಕಿಚನ್ ಕೇಳ್ತಿರಲ್ಲ. ಪೂರ್ತಿ ಫ್ರೆಶ್ ಅಪ್ ಆಗಿದ್ದೀವಿ. ಚೆನ್ನಾಗಿ ಕಾಣಿಸ್ತಿದ್ದೀವಿ ನಾವು ಅಲ್ಲಿ. ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೂ ನೋಡಲೇಬೇಕು, ಅದು ವಿಧಿ ಇಲ್ಲ.
ಈಗ ಊಟಕ್ಕೆ ಹೋಗ್ತಿದ್ದೀವಿ ನಡ್ರಿ ಹೋಗೋಣ, ನಡೆಯೋಣ ಹೋಗೋಣ. ಊಟಕ್ಕೆ ನಾನು ಮತ್ತು ಆದರ್ಶನ ಈ ಹೋಟ್ಲಿಗೆ ಬಂದಿದ್ದೀವಿ. ಇನ್ನು 3 ಜನ ಬೇರೆ ಹೋಟ್ಲಿಗೆ ಬಂದು ಸ್ವಲ್ಪ ದೂರ ಆಗೋಯ್ತು, ಅದಕ್ಕೆ ನಾವು ಇದೇ ಹೋಟ್ಲಿಗೆ ಹೋಗ್ಬೋದು. ಹೋಟ್ಲು ಚಿಕ್ಕದೆ, ಬಟ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲೇನು ಸ್ಪೆಷಲ್ ಅಂದರೆ ನೇಪಾಳದಲ್ಲಿ ಸಣ್ಣ ಸಣ್ಣ ಹೋಟ್ಲುಗಳು ನಿಮಗೆ ಆಲ್ಕೋಹಾಲ್ ಸಿಗುತ್ತೆ, ಬಿಯರ್ ಆಗ್ಬೋದು, ವೈನು, ಪ್ರತಿಯೊಂದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಛತ್ರಿಗಳು ಎಲ್ಲ, ಫಿಶ್ಶು, ಒಂಥರ ವೈಬ್ಸೇ ಚೆಂದ ನೋಡೋದಕ್ಕೆ. ನೇಪಾಳೇ ಚೆಂದ ನೇಚರು ನೋಡೋದಕ್ಕೆ. ಹಾಯ್ ಟಿ ಕೆ ಫ್ಯಾಮಿಲಿ. ಕಾರು ಪೂರ್ತಿ ಗಲೀಜಾಗ್ಬಿಟ್ಟಿತ್ತು. ಆಮೇಲೆ ನಿನ್ನೆ ಬೇರೆ 2 ದಿನ ನಿಲ್ಲಿಸಿದ್ವಲ್ಲ, ಒಳಗಡೆ ಎಲ್ಲ ಫುಡ್ ಐಟಮ್ ಎಲ್ಲ ಇತ್ತು ಅಂದ್ಬಿಟ್ಟು ಇಲ್ಲಿ ಬೇರೆ ಓಡಾಡ್ಬಿಟ್ಟೈತೆ. ಇನ್ನೂ 10 ದಿನದ ಮೇಲೆ ಇರಬೇಕಿಲ್ಲಿ, ಅದಕ್ಕೆ ಪೂರ್ತಿ ವಾಶ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಇಲ್ಲೊಂದು ವಾಶ್ ಶೋರೂಮಿಗೆ ಬಂದಿದ್ವು. ಫುಲ್ ವಾಶು 800 ರುಪೀಸ್ ನೇಪಾಳಿ ಕರೆನ್ಸಿ, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಒಂದು 525 ರೂಪಾಯಿ ಏನೋ ಬೀಳುತ್ತೆ. ನೋಡಿ ಹೇಗಿದೆ ಕಾರ್ ವಾಶ್ ಎಲ್ಲ. 3 ಮಿನಿಟ್ ಕಾರ್ ವಾಶ್ ಪೋಕ್ರಾ. ಈಗ ಫಸ್ಟು ಕಿರಣ್ ಬ್ರೋದು ಎತ್ಕೋತಾ ಇದ್ದಾರೆ, ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರಂತೆ. ಫಸ್ಟ್ ಅವ್ರು ಮಾಡಿಸ್ಬಿಟ್ಟು ಆಮೇಲೆ ನಾನು ಮಾಡಿಸೋಣ ಅಂತ. ನಮ್ಮದೇ ಆ ಬ್ಯುಸಿ, ನಾವು ಇನ್ನು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಮಾಡಿಸೋಣ. ಹೇಗೆ ಮಾಡ್ತಾರೆ ನೋಡೋಣ. ಈಗ ಕಿರಣ್ ಬ್ರೋ ಆದಮೇಲೆ ನಾನು ಮಾಡಿಸ್ತೀನಿ. ನೋಡಿ ನಮ್ಮ ಕೆಂಪಿ ಹೋಯ್ತವಳೀಗ, ಅವ್ರದ್ದು ಆಯ್ತು ಕೆಂಪಿ. ಅವ್ರಿಗೂ ಕಿರಣ್ ಬ್ರೋದು ಆಲ್ರೆಡಿ ವಾಶ್ ಕೊಟ್ಟೋಗಿದೆ, ಅಲ್ಲಿ ಪಣ ಅಂತ ಐತೆ. ನಮ್ಮ ಕೆಂಪಿನದೇನು ಮಾಡೋಣ ಏನೋ, ಬಣ್ಣ ಅನ್ಸೋನೋ ಇಲ್ಲ ಟೊಣ್ಣು ಅನ್ಸೋನೋ. ನಮ್ದು ಊಟ ಮೇಲೆ ಊಟ. ಕೆಂಪಿ ಒಯ್ತಾ ಇದ್ದಾಳೆ ಸರ್ವಿಸ್ಗೆ. ಹೆಂಗೆ ಇವರೆಲ್ಲ ಒಳಗೆ ಬಿಡು ಅಂತಂದ್ರೆ ಬಿಡಲ್ಲ ಅಂತಾರೆ. ಎದುರುಗಡೆ ಮಂಜಾಣ ಮಾಡಿಸ್ತವ್ರೆ, ನಾವೇ ಕಳಿಸೋದು ಅಲ್ಲಿ ಮಾಡಿಸ್ಕೊಳ್ಳಿ ಅಂತ. ಒಟ್ಟು 5 ಜನ ಸೇರಿಕೊಂಡು ಉಜ್ಜುತ್ತವ್ರೆ. ತಾಳೆ ಹತ್ರಕ್ಕೆ ಹೋಗಿ ಝೂಮ್ ಮಾಡ್ತೀನಿ, ರೋಡ್ ದಾಟೋದು ಬೇಡ. ಯಾಕಂದ್ರೆ ನಮ್ಮ ಕಾರ್ ಇಲ್ಲಿದೆ, ಅಲ್ಲಿ ಸ್ವಲ್ಪ ಬೆಲೆ ಐಟಮ್ ನೋಡ್ತಿದ್ದೀರಾ. 5 ಜನ ಉಜ್ಜುತ್ತಾ ಇದ್ದಾರೆ. ಮೇಲೆ ಕೆಳಗಡೆ ಎಲ್ಲ ಏನು ಉಜ್ಜು ಹಾಕ್ಬಿಡ್ತಾವ್ರೆ. ಹಂಗೆ ತಾಳಿ ನಮಗೆ ತೋರಿಸ್ತೀವಿ. ನಮ್ದು ಎಂಥ ಮೋಸ ಹೊಂಟೋದು ಅಂದರೆ, ಈಗ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ, ವಾಸು ಸ್ಟಾರ್ಟ್ ಮಾಡ್ಬಿಟ್ಟವನೆ. ಬೇಡ ಅನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನೋಡಿ ಒಳಗಡೆ ಫಸ್ಟು ನಾವು ಬಂದಿದ್ದು ಒಳಗಡೆ ಏನೋ ಫೋಮ್ ವಾಶ್ ಆಗುತ್ತೆ ಅಂತ. ಅವ್ನು ಕೇಳಿದಷ್ಟೇ ದುಡ್ಡಿಗೂ ಒಪ್ಕೊಂಡು 800 ರೂಪಾಯಿ ಹೇಳ್ದೆ, 800 ರೂಪಾಯಿಗೆ ಒಪ್ಕೊಂಡು. ಅದು ನೇಪಾಳಿ ಕರೆನ್ಸಿ. ಒಳಗಡೆ ಹಾಕ್ತಾರೆ ನೋಡಿ, ಒಳಗಡೆ ತೋರಿಸ್ತೀನಿ. ನೋಡಿ ಇದ್ರಲ್ಲಿ ಮಾಡ್ತಾರೆ ಅಂದ್ಬಿಟ್ಟು ನಾವು ಬಿಟ್ರೆ, ಈಗೇನಂತಾನೆ ಇದ್ರಲ್ಲಿ ಗಲೀಜು ಹೋಗಲ್ವಂತೆ. ನಿಮ್ಮದು ಡಸ್ಟ್ ಜಾಸ್ತಿ ಇದೆ, ಗಲೀಜು ಹೋಗಲ್ಲ ಅಂತ ಒಬ್ಬನೇ ಮಾಡ್ತಾವೆ ನೋಡಿ. ನಮ್ಮದ್ರಲ್ಲಿ ಒಬ್ಬನೇ ಮಾಡ್ತಾವನೆ. ಅದು ಹೆಂಗೆ ಮಾಡ್ತಾವೆ ಅನ್ನೋದು ಗೊತ್ತಾಯ್ತಿಲ್ಲ. ಈಗ ಎಲ್ಲ ಮುಗಿದ ಮೇಲೆ ಗೊತ್ತಾಗೋದು ಇವ್ರದ್ದು ಬಂಡವಾಳ. ಕಿರಣ್ ಸಾರು ದುಡ್ಡು ಕೊಡೋದು ಕೊಟ್ಬಿಟ್ಟು ಅವರೇ ನಿಂತ್ಕೊಂಡು ಒರೆಸ್ತಾವ್ರೆ. जाते हैं प्यारी समझ गई ಅದ ದುಡ್ಡು ವಾಪಸ್ ಕೇಳಿ. ಹಾಂ 500 ಕೊಡ್ತೀನಿ ಇನ್ನೇ. ಹೆಂಗೋ ನಮ್ಮ ಕಾರು ಮೇಲಕ್ಕೆ ಹಾಕ್ಬಿಟ್ಟ, ಓಡೋದು 800 ರೂಪಾಯಿಗೆ ಮೇಲಕ್ಕೆ ಹಾಕಿರೋದೇ ಸಮಾಧಾನ, ಇನ್ನೇನಿಲ್ಲ. ನೋಡ್ಕೋಬೇಕಷ್ಟೆ ಮೇಲಕ್ಕೆ ಹಾಕೋನಲ್ಲ ಅಂತ. ಉತ್ತಾವನೆ ಒಬ್ಬನೇ ಉತ್ತಾವನೆ.